ಪ್ರಪಂಚದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ಸಮಸ್ಯೆಗಳಿದೆ. ಆದರೆ ಎಲ್ಲ ಸಮಸ್ಯೆಗಳಿಗೂ ಮನುಷ್ಯರ ಹತ್ರ ಉತ್ತರ ಇಲ್ಲ. ಅದೇ ರೀತಿ ಈ ಮಣ್ಣಮ್ಮ ದೇವಿಯ ಅನುಗ್ರಹದಿಂದ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿರೋರಿಗೆ ಲೆಕ್ಕನೇ ಇಲ್ಲ. ಆ ರೀತಿ ತಮ್ಮ ಸಮಸ್ಯೆನ ಬಗೆಹರಿಸ್ಕೊಂಡಿರೋರೊಬ್ರು ನಮ್ಮ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರಮ್ಮ. ನಮಸ್ತೆ. ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ, ಏನು ಸಮಸ್ಯೆ ಆಗಿತ್ತು ನಿಮಗೆ? ನಮಗೆ ಮದುವೆಯಾಗಿ 2 ವರ್ಷ ಆದ್ರೂ ಮಕ್ಳಿರ್ಲಿಲ್ಲ. ಇದು ನಮ್ಮ ಮನೆ ದೇವರು. ನಮ್ಮ ಅತ್ತೆಯರು 25 ವರ್ಷದಿಂದ ಇದೇ ನಡ್ಕೊಳೋದು. ನಾವು ಇದೇ ರೀತಿ ಅಮಾವಾಸ್ಯೆಗೆ ಬಂದು ಇಲ್ಲಿ ವರ್ಷದಲ್ಲಿ 3 ಅಮಾವಾಸ್ಯೆಗೆ ಬಂದು ನೀರು ಹಾಕಿಸ್ಕೊಂಡು 3 ಜನ ಮುತ್ತೈದರಿಗೆ ಮಡ್ಲು ತುಂಬಿ ದೇವರು ಮತ್ತೆ 3 ಜನ ಮುತ್ತೈದರ ಆಶೀರ್ವಾದದಿಂದ ನಮಗೆ ಇಲ್ಲಿಗೆ ವರ್ಷ ತುಂಬ ಹೊತ್ತಿಗೆ 5 ತಿಂಗಳು ಗಂಡು ಪಾಪು ಈ ಮಣ್ಣಮ್ಮ ದೇವಿಯಿಂದ ನಮಗೆ ಮಗುವಾಗಿದೆ. ಮದುವೆ, ಮಕ್ಕಳು ಮನುಷ್ಯನ ಮೂಲ ಆಸೆಗಳಲ್ಲಿ ಮುಖ್ಯವಾದವು. ಹಾಗಾಗಿ ಈ ವಿಷಯದಲ್ಲಿ ಸಮಸ್ಯೆ ಆದರೆ ಜೀವನ ನರಕವಾಗ್ಬಿಡತ್ತೆ. ಇಂಥ ಸಮಸ್ಯೆಗಳಿಗೆ ಇಲ್ಲಿರೋ ದೇವರು ಪರಿಹಾರ ನೀಡುತ್ತೆ ಅಂದರೆ ನಿಜಕ್ಕೂ ಆಶ್ಚರ್ಯ. ಆದರೆ ಇಲ್ಲಿಗೆ ನಂಬಿ ಬಂದು ಪ್ರಯೋಜನ ಪಡ್ಕೊಂಡವರ ಮಾತನ್ನ ನಂಬಲೇಬೇಕಾಗತ್ತೆ. ಜ್ಯೋತಿ ಅವರೇ, ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ? ಮದುವೆಗೆ 3 ವರ್ಷ ಆಯಿತು. ನಮಗೆ ಮದುವೆ 3 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ನಮ್ಮ ಅತ್ತೆಯವರು ಎಲ್ಲ ಇದೇ ದೇವರಿಗೆ ನಡ್ಕೊಳ್ಳೋರು. ಅದಕ್ಕೆ ದೇವರಿಗೆ ಹೋಗ್ಬಿಟ್ಟು ಬನ್ನಿ ಅಂತಂದರು. ಒಂದು ಸಲ ಬಂದು ಮದುವೆ ಅಷ್ಟೇ. ಇಲ್ಲಿ 3 ಸಲ ನೀರು ಹಾಕ್ಸ್ಕೊಂಡು ಹೋದರೆ ಮಕ್ಕಳಾಗುತ್ತೆ ಅಂದರು. ಅದೇ ರೀತಿ 3 ಅಮಾವಾಸ್ಯೆಗೆ ಬಂದು 3 ಜನ ಮುತ್ತೈದರಿಗೆ ನೀರು ಹಾಕ್ಸ್ಕೊಂಡು ಅವ್ರಿಗೆ ಮಡಿಲು ದುಂಬಿ ಎಲ್ಲ ಮಾಡಿ ಆದಮೇಲೆ ನಮಗೆ ಮಕ್ಕಳಾಯಿತು. ಈಗ 4-5 ತಿಂಗಳು ಪ್ರೆಗ್ನೆಂಟ್. ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಹೀಯಾಳಿಸೋರ? ಅಕ್ಕಪಕ್ಕದ ಮನೆಯವ್ರದ್ದು ಜನಗಳು ಹೋಗಿ ಬಂದರು. ಏನು ನಿಮ್ಮ ಹೆಂಗಸ್ರಿಗಿಂತ ಪ್ರೆಗ್ನೆಂಟ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕೆಲಸ ಮಾಡಿಸ್ಕೊಳೋಸ್ಕರ ನೀವು ಮದುವೆ ಮಾಡ್ಕೊಂಡು ಬಂದಿದ್ದೀರ ಅಷ್ಟೇ ಅಂತ ಜನಗಳೆಲ್ಲ ಹೀಯಾಳಿಸಿದ್ರು. ನಮ್ಮ ಮನೆಗೆ ನಮ್ಮ ಅತ್ತೆ, ನನ್ನ ಮೈದ್ನ, ನಮ್ಮ ಮಾವ ಯಾರ್ದು ಏನೂ ತೊಂದರೆ ಏನು ಕೊಡ್ತಿರ್ಲಿಲ್ಲ ನನಗೆ. ಆದ್ರೆ ಬೇಜಾರಾಗ್ತಿತ್ತು ಅವ್ರಂಗೆಲ್ಲ ಆದ್ರೆ ಜನಗಳಿಂದ ಬೇಜಾರಾಗೋದು. ನಮ್ಮ ಮನೆಯವರೆಲ್ಲ ಸಮಾಧಾನ ಮಾಡೋದು. ಆಗುತ್ತೆ ಬಿಡು, ನಮಗೆ ನೀನು ವಯಸ್ಸಾಗಿದೆಯಾ, ಏನಾಗಿದೆ, ಆ ತಾಯಿ ದಯೆ ಇದ್ರೆ ಆಗಿ ಆಗುತ್ತೆ ಅನ್ನೋದು ಸಮಾಧಾನ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂತಾರೆ. ನನಗೂ ಮಗು ಇಲ್ವಲ್ಲ, ನನ್ನ ಮಗು ಇದೆ, ನಮ್ಮ ಮನೆಯವರೆಲ್ಲ ಇದೇ ರೀತಿ ಆಡ್ಸಾರಲ್ವಾ, ನನಗೆ ಯಜಮಾನ್ರು ಹಿಂಗೆ ಆಡ್ಸಾರಲ್ವಾ ಅಂತ ಆಸೆ ಆಗ್ತಿತ್ತು. ಆದರೆ ದೇವ್ರು ನಮಗೆ ಇನ್ನೂ ಕೊಡ್ಲಿಲ್ವಲ್ಲ ಅನ್ನೋದು ಅಂದ್ಕೊಂಡಿರುತ್ತೆ ಅಷ್ಟೇ. ಈ ರೀತಿ ಈಗ ನನಗೆ 5 ತಿಂಗಳು ಪ್ರೆಗ್ನೆಂಟ್. ತಾಯಿಯಿಂದ ನನಗೆ 5 ತಿಂಗಳು ಪ್ರೆಗ್ನೆಂಟ್. ಇವಾಗ ನಾನು ಆರೋಗ್ಯವಾಗೂ ಇದ್ದೀನಿ, ನನ್ನ ಮಗುನೂ ಚೆನ್ನಾಗಿದೆ. ಮದುವೆಯಾಗಿ 3 ವರ್ಷಗಳಾದರೂ ಈ ಜ್ಯೋತಿ ಗರ್ಭಿಣಿಯಾಗಿರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದು ನೀರು ಹುಯಿಸ್ಕೊಂಡ ಕೆಲವೇ ತಿಂಗಳಲ್ಲಿ ಜ್ಯೋತಿ ಗರ್ಭಿಣಿಯಾಗಿದ್ದಾಳೆ. ಇದನ್ನೆಲ್ಲ ನಂಬೋದಕ್ಕೆ ಕಣ್ಮುಂದೆ ಸಾಕ್ಷಿ ರೂಪದ ಕಾರಣಗಳಿಲ್ಲ. ಆದರೆ ನಂಬಿದವರ ಅನುಭವಕ್ಕೆ ಬಂದಿರೋದಂತೂ ಸತ್ಯ. ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದ್ದೇ ಆದಂತಹ ಒಂದು ಇತಿಹಾಸ ಇರುತ್ತೆ. ಅದೇ ರೀತಿ ಈ ಮಣ್ಣಮ್ಮ ದೇವಿ ದೇವಸ್ಥಾನಕ್ಕೂ ಒಂದು ಕುತೂಹಲಕಾರಿ ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನು ಅನ್ನೋದನ್ನ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಜಯರಂಗಯ್ಯನವರು ನಮಗೆ ತಿಳಿಸ್ತಾರೆ. ಇವರು 7 ಜನ ಆಗ್ತಾಯಿದ್ರು. ಈ ಗುಂಡು ಉಳಿಕಂಬಂತು ಅನ್ನೋ ವಿಚಾರದಲ್ಲಿ ಈ ಗೊಲ್ಲಗೌಡ ಇಲ್ಲಿ ಕುರಿ ಕಾಯ್ಬೇಕಾದ್ರೆ ಆ ಗುಂಡು 7 ಚಿದ್ರವಾಗಿ ಬಂಡೆ ಬಂದ್ವಲ್ಲ, ಅವು ಉಳ್ಳಿಕೊಂಬಂದಾಗ ಗುರಿ ಕಾಯ್ತಾ ಇದ್ನಂತಲ್ಲಿ. ಈ ಗುಂಡು ಉಳ್ಳಿಕೊಂಬರುವಾಗೆ ಕುರಿ ಕಾಯ ಕಡ್ಡಿಯನ್ನು ಅಡ್ಡ ಕೊಟ್ಟನಂತೆ. ಯಾಕಪ್ಪ ನಾನು ತಡೀತೀಯಾ, ನಾನು ಮುಂದಕ್ಕೆ ಹೋಗ್ಬೇಕು. ಎಲ್ಲಿಗೆ ಹೋಗ್ತೀಯಾ, ಎಲ್ಲಿ ಹೋಗೋದು ಬೇಡ, ನೀನು ಇಲ್ಲೇ ನೆಲಗಳು. ನಾನು ನೆಲಗಳಬೇಕು ಅಂದರೆ ನಿನ್ನ ಮಂದೆ ನನಗೆ ಬಲಿ ಕೊಡಬೇಕು. ಆಯಿತು, ಬಲಿ ಕೊಡ್ತೀನಿ. ಅದೇ ರೀತಿ ನಮ್ಮ ಕುರಿನೆಲ್ಲ ಕಡಿದ್ನೈತಿ. ಕಡ್ದು ಆಯಿತು, ನಿನಗೇನು ಬೇಕಾ ಕೇಳೋ, ನೀನು ವರ ನಾನು ನಡೆಸ್ಕೊಡ್ತೀನಿ. ನನಗೇನು ಬೇಡಕ್ಕನಮ್ಮ, ನನ್ನ ಆರತಿ ಬಾಣ ಮುಂದೆ ಮಾಡು. ಜಾತ್ರೆ ಒಳಗೆ ನನ್ನ ಆರತಿ ಬಾಣ ಮುಂದಾಗ ನೀನು ಏರ್ಸೇಬೇಕು. ಆಯಿತು, ನೀನು ಆರತಿ ಬಾಣ ನನಗೆ ಮಾಡಪ್ಪ. ಇವತ್ತು ಅದೇ ರೀತಿ ಬುಧವಾರ ಅವರವೇ ಮೊದಲ ಆರತಿ. ಮಣ್ಣಮ್ಮ, ಅಣ್ಣಮ್ಮ, ಮಾರಮ್ಮ, ಕೆಂಪಮ್ಮ ಮೊದಲಾದ 7 ಜನ ಅಕ್ಕ ತಂಗಿಯರು ಶಿವ ಪಾರ್ವತಿಯರ ಮಕ್ಕಳು ಅನ್ನೋದು ಪುರಾಣದ ಕಥೆ. ಇವರೆಲ್ಲರೂ ಒಂದು ಬಂಡೆ ರೂಪದಲ್ಲಿರ್ತಾರೆ. ಕಾಲಾಂತರದಲ್ಲಿ ಬಂಡೆ ಒಡೆದು 7 ಗುಂಡುಗಳಾಗಿ ಉರುಳುಕೊಂಡು ಒಂದೊಂದು ದಿಕ್ಕಿಗೆ ಹೋಗ್ತಾವೆ. ಆ
ಆ ಬಂಡೆ 7 ಭಾಗವಾಗಿ 7 ದಿಕ್ಕಿಗೆ ಉರುಳುತ್ತೆ. ಅದರಲ್ಲಿ ಒಂದು ಕಲ್ಲು ಇಲ್ಲಿಗೆ ಬಂದು ಬೀಳುತ್ತೆ. ಅದೇ ಈ ನೆಲೆಗಲ್ಲು. ಕುರಿ ಮೇಯಿಸ್ತಾ ಇದ್ದಂತಹ ಗೊಲ್ಲಗೌಡ ತಡೆದದ್ದು ಇದೇ ಕಲ್ಲನ್ನ. ಇವತ್ತು ನೆಲೆಗಲ್ಲು ಅಂತ ಕರೆಸ್ಕೊಳ್ಳೋ ಈ ಗುಂಡು ಮಾರಮ್ಮನ ಮೂಲ ರೂಪ. ನಂತರ ಜನರೆಲ್ಲ ಸೇರಿ ದೇವಸ್ಥಾನ ಕಟ್ಟಿ ವಿಗ್ರಹ ಸ್ಥಾಪನೆ ಮಾಡಿ ಪೂಜೆ ಪ್ರಾರಂಭ ಮಾಡ್ತಾರೆ. ಇವತ್ತು ಇಲ್ಲಿಗೆ ಮದುವೆ, ಮಕ್ಕಳು ಅನ್ನೋ ಸಮಸ್ಯೆ ಮಾತ್ರವಲ್ಲ, ಗಾಳಿ, ದೆವ್ವದ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅಮಾವಾಸ್ಯೆ ಬಂತು ಅಂದ್ರೆ ಇಲ್ಲಿಗೆ ಈ ಸಮಸ್ಯೆ ಇರೋ ಜನಗಳ ದಂಡೇ ಬರುತ್ತೆ. ಗಾಳಿಯಿಂದ ವಿಚಾರದಲ್ಲಿ ಈಗ ಒಂದು ಆತ್ಮಹತ್ಯೆ ಮಾಡಿಕೊಂಡು ಒಂದು ವಿಷಯ ಕುಡಿದು ಇನ್ನೊಂದು ಆಗಿರುತ್ತೆ. ಆ ಉಸಿರು ಅದು ಅಲಿತಾ ಇರ್ತದೆ. ಯಾಕೆ ಅಂದರೆ ಅವ್ರಿಗೆ ಆಯಸ್ಸು ಮುಗ್ದಿರಲ್ಲ. ಆ ಮುಗ್ದಿಲ್ಲದ ಆಯಸ್ಸು ಏನಾಗುತ್ತೆ ಅಂದರೆ ಉಸಿರು ಕಾಡ್ತಾ ಇರುತ್ತೆ ಅವ್ರಿಗೆ. ಅದನ್ನು ಅವ್ರ ಆಯಸ್ಸು ಮುಗಿಯೋವರೆಗೂ ದೇವ್ರ ಪಾದದಲ್ಲಿ ಕೊಡಬೇಕು. ದೆವ್ವ ಹಿಡಿದಿದೆ ಅನ್ನೋ ಮನೋವಿಕಲತೆ ಅದೇ ವಿಧಾನದ ಮೂಲಕ ಓಡಿಸಬೇಕು ಅನ್ನೋದು ಸತ್ಯ. ಯಾವ ನಂಬಿಕೆ ಆಧಾರದ ಮೇಲೆ ಸಮಸ್ಯೆ ಪ್ರಾರಂಭ ಆಗಿದೆಯೋ ಅದೇ ನಂಬಿಕೆ ಆಧಾರದ ಮೇಲೆ ಪರಿಹಾರ ಹುಡುಕೋದು ಅನಿವಾರ್ಯವೂ ಹೌದು. ಹೀಗೆ ದೆವ್ವ ಹಿಡಿದವರ ತಲೆಯ ಮೇಲೆ ಪೂಜೆ ಮಾಡಿರೋ ಕಲ್ಲನ್ನ ಹೊರಿಸಿ ದೇವಸ್ಥಾನದ ಹೊರಗೆ ಓಡಿಸ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಚಿಕ್ಕ ಗುಂಡಿ ತೋಡಿರ್ತಾರೆ. ಅಲ್ಲಿ ದೆವ್ವ ಹಿಡಿದ ವ್ಯಕ್ತಿಯನ್ನ ಕೂರಿಸಿ ಪದ್ಧತಿ ಪ್ರಕಾರ ಅನ್ನ, ಅರಶಿನ, ಎಳ್ಳು, ಸಾರಾಯಿ ಮೊದಲಾದ ವಸ್ತುಗಳನ್ನು ಹಾಕ್ತಾರೆ. ನಂತರ ಆ ಕಲ್ಲನ್ನ ಹಳ್ಳಕ್ಕೆ ಹಾಕಿ ಮುಚ್ತಾರೆ. ಇಂಥ ದೆವ್ವ ಭೂತಗಳ ತೊಂದರೆ ಇರೋ ಜನಗಳು ಹೆಚ್ಚಾಗಿ ಅಮಾವಾಸ್ಯೆ ದಿನವೇ ಬರ್ತಾರೆ. ಅಮಾವಾಸ್ಯೆಯ ಒಂದು ರಾತ್ರಿಯನ್ನ ಇಲ್ಲೇ ಕಳೀತಾರೆ. ಅವತ್ತಿನ ದಿವಸ ಅಮ್ಮನಲ್ಲಿ ಮಹತ್ವ. ಅಮಾವಾಸ್ಯೆ ಪೌರ್ಣಮಿಲಿ ಒಂದು ಪ್ರಯೋಗ ಐತೆ, ಅವಳು ಆ ಶಕ್ತಿ ಐತಿ. ಅದರಿಂದ ಅವಳು ಅಮಾವಾಸ್ಯೆ ಪೌರ್ಣಮಿ ಒಳಗೆ ಅವಳು ನಿಧಿ ಒಳಗಿದ್ರೆ ಕಷ್ಟಗಳು ಪರಿಹಾರ. ಇಲ್ಲಿಗೆ ಬರೋ ಜನಗಳ ನಂಬಿಕೆ, ಅನುಭವಗಳನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಸತ್ಯಂ ಶಿವಂ ಸುಂದರಂ ಕಾರ್ಯಕ್ರಮ ನೋಡಿ ಜೀ ಕನ್ನಡ ವಾಹಿನಿಗೆ ಫೋನ್ ಮಾಡಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದ ಮಂಗಳ ಅವರ ಅನುಭವ ಕೂಡ ಇದೆ. ಅಂದರೆ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾನು ಅವ್ರ ದೇವ್ರುಗಳಿಗೆಲ್ಲ ಪೂಜೆ ಮಾಡ್ತಿದ್ದೆ. ಇದೆಲ್ಲ ಭಕ್ತಾದಿಗಳೆಲ್ಲ ನಾನು ನೋಡಿ ನಾನು ಇಷ್ಟಪಟ್ಟು ನಾನು ಕುತ್ಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಂಡು ಯೋಚನೆ ಮಾಡಿದೆ, ಇದೆಲ್ಲ ಮಾಡಿದ್ರೆ ಇದೆಲ್ಲ ಆಗುತ್ತಾ ಅಂತ ನಾನು ಅಂದ್ಕೊಂಡೆ. ಅಂದರೆ ಅವ್ರನ್ನೆಲ್ಲ ನೋಡಿ ನನಗೆ ಒಂಥರ ಖುಷಿ ಆಯಿತು. ಖುಷಿ ಆಗಿದ್ದಕ್ಕೆ ಆ ದೇವ್ರನ್ನ ನಾನು ಕುತ್ಕೊಂಡು ಬೇಡ್ಕೊಂಡೆ, ಅಮ್ಮ ನನಗೆ ಯಾಕೆ ಈ ಥರ ಟೀ ಕೊಟ್ಟಿದ್ಯಾ, ನನಗೆ ಎಲ್ಲರಿಗೂ ಮಾಡ್ದಂಗೆ ನನಗೂ ಒಂದು ದಾರಿ ತೋರಿಸು, ನನಗೆ ಇದು ಮಾಡು. ನಮ್ಮ ತಾಯಿ ಮನೆ ಬಡಿಸ್ತಾನ, ನಮ್ಮ ತಾಯಿ ಹಿಂಗಿದ್ದಾರೆ, ಯಾವ ದಾರಿ ತೋರಿಸು ನಾನು ಮುಂದೆ ಹೋಗ್ಬೋದು ಅಂತ ನಾನು ಇಷ್ಟಪಟ್ಟೆ. ಅಂದರೆ ಅದಕ್ಕೆ ದೇವರ ಒಂದು ಕಡೆ ಕುತ್ಕೊಂಡು ನನ್ನ ಆಶೀರ್ವಾದದಿಂದ ನಾನು ಚೆನ್ನಾಗಿ ಬೇಡ್ಕೊಂಡಿದ್ದಕ್ಕೆ ಆ ಮಣ್ಣಮ್ಮನ ದೇವಸ್ಥಾನದೊಳಗೆ ಕೇಳ್ಕೊಂಡಿದ್ದಕ್ಕೆ ಬಲಗಡೆ ಹೂವು ಕೊಟ್ಟಲು. ಇಂಥ ವಿಸ್ಮಯಕವರಿ ಶಕ್ತಿ ಹೊಂದಿರೋ ಮಣ್ಣಮ್ಮ ದೇವಿ ಇರೋದು ತುಮಕೂರು ಜಿಲ್ಲೆಯ ಚೇಳೂರಿನಲ್ಲಿ. ಇದು ಮಣ್ಣಮ್ಮ ದೇವಿಯ ಮಹಿಮೆಯ ಕಥೆ. ಇಲ್ಲಿಂದ ನಾವು ಹೋಗ್ತಾ ಇರೋದು ಒಂದು ವಿಶೇಷವಾದ ದೇವರಿರುವಂತಹ ಸ್ಥಳಕ್ಕೆ. ಆ ದೇವರು ಇರೋದಾದ್ರೂ ಎಲ್ಲಿ? ಸಾವಿರಾರು ಅಡಿ ಎತ್ತರದ ಬೆಟ್ಟದ ತುದಿಯಲ್ಲಿ.